ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ನ ಕೊಟ್ಟಾಗ ಯಾವ ರೀತಿ ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ನನಗೆ ಅವರು ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ. ನೋಡಿ, ಬ್ಯಾಕು ಈ ರೀತಿ ಡಿಸೈನ್ ಬಂದಿದೆ. ಇದು ನಮಗೆ ಹೋದ್ರೂ ಪರವಾಗಿಲ್ಲ, ಬೋಟ್ ನೆಕ್ನೇ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ನ ಕಟ್ಟಿಂಗ್ ಮಾಡ್ತೀನಿ. ಮತ್ತು ಅವರು ಉದ್ದ ಸ್ಲೀವ್ಸು ಬ್ಲೌಸ್ನ ಅಳತೆ ಕೊಟ್ಟಿದ್ದಾರೆ. ಆದರೆ ಹಾಫ್ ಸ್ಲೀವ್ಸ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಫ್ ಸ್ಲೀವ್ಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಬ್ಲೌಸ್ನ ಕೊಟ್ಟಿದ್ದಾರೆ. ಈ ಬ್ಲೌಸ್ನ ನಾನೇ ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದನ್ನು ವೀಡಿಯೋಸಲ್ಲಿ ಹಾಕಿದ್ದೀನಿ. ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಲೌಸು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ಮೇಲೆ ಅವರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಈಗ ಈ ಕಸ್ಟಮರು ನನಗೆ ಇನ್ನೂ ಒಂದು 4-5 ಜನ ಕಸ್ಟಮರ್ನ ಕರ್ಕೊಂಡು ಬಂದಿದ್ದಾರೆ. ನನಗಂತೂ ತುಂಬಾ ಖುಷಿ. ಇವಾಗ ಮದುವೆ ಬಟ್ಟೆನೂ ಕೂಡ ತರಿಸಿ ಕೊಟ್ಟಿದ್ದಾರೆ ನನಗೇನೆ ಇವರು. ನೋಡಿ, ಇವಾಗ ನಾನು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ತಿದ್ದೀನಿ. ನೀಟಾಗಿ ಲೈನಿಂಗ್ನ ಇಟ್ಕೊಂಡು ಸಮವಾಗಿ ಕಟ್ ಮಾಡಿಕೊಂಡು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ. ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ ವಿಡ್ತ್ನ ನಾನು 4 ಇಟ್ಕೊಂಡಿದ್ದೀನಿ. ಈಗ ಶೋಲ್ಡರ್ ವಿಡ್ತನ್ನ ಹೊಲಿಗೆಗೆಲ್ಲ ಸೇರಿಸಿ 3 ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಹೊಲಿಗೆಗೆ ಬಿಟ್ಟು 3 ಇಟ್ಕೊಂಡಿದ್ದೀನಿ. 2ರಿಂದ ನಾನು 7 ಇಂಚ್ ಇಟ್ಕೊಂಡಿದ್ದೀನಿ. 7 ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೆಕ್ ವಿಡ್ತು ಮತ್ತು ಶೋಲ್ಡರ್ ವಿಡ್ತು ಎರಡೂ ಸೇರಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬ್ಲೌಸ್ನ ಇಟ್ಕೊಂಡು ವಿಡ್ತ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊತೀನಿ. ನಾನು ಮಿಷಿನ್ ಮೇಲೆ ಕಟ್ ಮಾಡ್ತಿರೋದ್ರಿಂದ ಜಾರ್ತಿತ್ತು, ಅದಕ್ಕೋಸ್ಕರ ಈ ರೀತಿ ಕತ್ರಿನ ಇಟ್ಕೊಂಡೆ. ನೋಡಿ, ಇವಾಗ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ನೋಡಿ, ಈ ರೀತಿ ಚೆಕ್ ಮಾಡ್ಕೊತಿದ್ದೀನಿ. ಯಾವಾಗಲೇ ಆದರೂ ಅಷ್ಟೇ ಬುಕ್ಸ್ ಪಟ್ಟಿಯಿಂದ ಚೆಕ್ ಮಾಡ್ಕೋಬೇಕು. ನೋಡಿ, 10.5 ಇದೆ, ಕರೆಕ್ಟಾಗಿ 10.5 ಇದೆ. ನಾನು 1/4 ಇಂಚು ದೊಡ್ಡದು ಇಟ್ಕೊತೀನಿ. ನಾರ್ಮಲ್ ಬ್ಲೌಸಿಗಿಂತ ನಾನು ಯಾವಾಗಲೇ ಆದರೂ ಅಷ್ಟೇ ನಾರ್ಮಲ್ ಬ್ಲೌಸ್ನ ಕಟ್ ಮಾಡೋದಕ್ಕೆ ಹೇಳಿದ್ರೆ ಬೋಟ್ ನೆಕ್ ಬ್ಲೌಸಿಗೆ 1/4 ಇಂಚಷ್ಟು ದೊಡ್ಡದು ಇಟ್ಕೊತೀನಿ. 1/4 ಇಂಚು ಒಂದು ಅರ್ಧ ಇಂಚು ದೊಡ್ಡದು ಇಟ್ಕೊತೀನಿ. ನಾನು ಯಾವಾಗಲೇ ಆದರೂ ಅಷ್ಟೇ ನಾರ್ಮಲ್ ಬ್ಲೌಸಿಗಿಂತ ಬೋಟ್ ನೆಕ್ ಬ್ಲೌಸಿಗೆ 1/4 ಇಂಚು ಅರ್ಧ ಇಂಚು ದೊಡ್ಡದನ್ನ ಇಟ್ಕೊತೀನಿ. ವಿಡ್ತು ಮತ್ತು ಆರ್ಮೋಲ್ ಎಲ್ಲದು ಕೂಡ 1/4 ಇಂಚಷ್ಟು ದೊಡ್ಡದು ಇಟ್ಕೊತೀನಿ. ನೋಡಿ, ಇವಾಗ ಶೋಲ್ಡರ್ ವಿಡ್ತ್ ಎಷ್ಟಿದೆ, ನೆಕ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಆರ್ಮಲ್ ಡೌನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7 ಇಂಚಿಗೆ ಆರ್ಮಲ್ ಡೌನ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೋಬೇಕು. ನೋಡಿ, ಈ ರೀತಿ ಶೇಪ್ನ ಕೊಟ್ಕೊಂಡು ಬ್ಲೌಸಲ್ಲಿ ಆರ್ಮಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀನಿ. ಚೆಕ್ ಮಾಡಿಕೊಂಡು 1/4 ಇಂಚಷ್ಟು ದೊಡ್ಡದನ್ನ ಇಟ್ಕೊತೀನಿ. ನೋಡಿ, ಈ ರೀತಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ 1/4 ಇಂಚು ದೊಡ್ಡದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೇಲ್ಗಡೆ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಒಂದು ಅರ್ಧ ಇಂಚು, ಅದನ್ನು ಬಿಟ್ಟು ಆರ್ಮಲ್ ರೌಂಡ್ನ ಚೆಕ್ ಮಾಡ್ಕೋಬೇಕು. ಇವಾಗ ನೋಡಿ, ಮೇಲ್ಗಡೆ ಅರ್ಧ ಇಂಚು ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾವು ನೆಕ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ 2.5ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಶೇಪ್ನ ಕೊಟ್ಕೊಂಡಿದ್ದೀನಿ. ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನಾನು ಲೆಂತ್ನ ಇಟ್ಕೊತೀನಿ. ನೋಡಿ, 10.5 ಇಟ್ಕೊಂಡಿದ್ದೀನಿ. ಅವರು 10.5 11 ಇಡಿ ಪರವಾಗಿಲ್ಲ, ಡೀಪ್ ಜಾಸ್ತಿ ಇರಲಿ, ಕಡಿಮೆ ಮಾತ್ರ ಮಾಡಬೇಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತಿದ್ದೀನಿ. ಅವರು ಡೀಪೆಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿದರು. ಮತ್ತು ಸೀರೆ ಬಟ್ಟೆಯಲ್ಲಿ ಅದಕ್ಕೆ ಬಬಲ್ಸ್ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ರಾಡಾಗೇ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಬ್ರಾಡ್ ಕಮ್ಮಿ ಬೇಕು ಅಂದರೆ ಕಡಿಮೆಗೂ ಕೂಡ ನೀವು ಕಟಿಂಗ್ ಮಾಡ್ಕೋಬೋದು. ಇಷ್ಟೇ ನೋಡಿ, ನಾರ್ಮಲ್ ಬ್ಲೌಸ್ನ ಕೊಟ್ಟು ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿ ಅಂದರೆ ಈ ರೀತಿ ನೀವು ಕಟಿಂಗ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಬೋಟ್ ನೆಕ್ ಬ್ಲೌಸು ಅಂದರೆ ಕಟಿಂಗ್ ಮಾಡೋದು ಹೇಗೋ, ಸ್ಟಿಚಿಂಗ್ ಮಾಡೋದು ಹೇಗೋ ಅನ್ನೋ ಭಯ ಇದ್ದೇ ಇರುತ್ತೆ. ಇದನ್ನು ನಾನು ಮುಂದೆ ಕೂಡ ನಾರ್ಮಲ್ಲೇ ಕಟ್ ಮಾಡ್ತಿದ್ದೀನಿ. ನಾರ್ಮಲ್ 4 ಡಾಟ್ನೇ ಕಟ್ ಮಾಡ್ತಿದ್ದೀನಿ. ಅವರು ಪ್ರಿನ್ಸ್ ಕಟ್ ಬೇಡ ನಮಗೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾರ್ಮಲ್ 4 ಡಾಟ್ನೇ ಕಟ್ ಮಾಡ್ತೀನಿ. ಇದಕ್ಕೂ ಫ್ರಂಟಿಗೂ ಕೂಡ ನಾನು ಪ್ರಿನ್ಸ್ ಕಟ್ ಏನು ಕಟ್ ಮಾಡ್ತಿಲ್ಲ. ಕೆಲವರು ಪ್ರಿನ್ಸ್ ಕಟ್ ಇರಲಿ ಮುಂದೆನೂ ಬೋಟ್ ನೆಕ್ ಇರಲಿ ಅನ್ನೋರಿಗೆ ಪ್ರಿನ್ಸ್ ಕಟ್ ಮಾಡ್ತೀನಿ. ನೋಡಿ, ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸೇಪ್ ಕೂಡ. ನಾನು ಸ್ಟಿಚಿಂಗ್ ಮಾಡಿದ್ಮೇಲೆ ನಿಮಗೆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಮದುವೆ ಬ್ಲೌಸ್ಗಳೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಬ್ಲೌಸ್ಗಳದ್ದು ಯಾವ್ಯಾವ ರೀತಿ ಡಿಸೈನ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಹಾಕ್ತೀನಿ. ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ವೀಡಿಯೋಸ್ನ ನೋಡಿದ್ರೆ. ನೋಡಿ, ಇವಾಗ ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ನಾನು ಅಳತೆನ ಮಾಡ್ಕೋತೀನಿ. ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 1.5 ಇಂಚು ಕೆಳಗಡೆ ಇಳಿಸ್ಕೊಂಡು ಇವಾಗ ನಾನು ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ಇದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ. ಆರ್ಮೋಲೆಲ್ಲ ಏನಿದೆ ಫ್ರಂಟು ಬ್ಯಾಕು ಒಂದೇ ಸಮ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ನೀಟಾಗಿ ಒಂದೇ ಸಮವಾಗಿ ಕಟ್ ಮಾಡ್ಕೊತೀನಿ. ಅವ್ರು 4 ಡಾಟೇ ಇರಲಿ, ನನಗೆ ಪ್ರಿನ್ಸ್ ಕಟ್ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು 4 ಡಾಟ್ನೇ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಎಲ್ಲದನ್ನು ಕಟ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೊಲಿಗೆ ಬರಬೇಕು ಅಲ್ಲೆಲ್ಲ ಮ್ಯಾಶ್ನ ಮಾಡ್ಕೋಬೇಕು ನೀಟಾಗಿ.
2 ಇಂಚು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ನೆಕ್ ಶೇಪು ಮತ್ತು ಅದು ಎಲ್ಲ ಮಾರ್ಕ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ. ಈ ರೀತಿ ತೆಗೆದುಬಿಟ್ಟು ಇವಾಗ ಎಷ್ಟಿದೆ ಅಂತ ಫ್ರಂಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀನಿ. ಫ್ರಂಟ್ ಡೀಪು ನೋಡಿ ಬೋಟ್ ನೆಕ್ ಆಗಿರೋದ್ರಿಂದ ನಾರ್ಮಲ್ ನೆಕ್ಕಿಗಿಂತ ಸ್ವಲ್ಪ ಬ್ರಾಡ್ನ ಕಮ್ಮಿ ಮಾಡ್ಕೋಬೇಕು ನಾವು. ಲೆಂತು ಅಷ್ಟೇ ಇರಲಿ, ಆದರೆ ಬ್ರಾಡ್ನ ಮಾತ್ರ ಕಮ್ಮಿ ಮಾಡ್ಕೋಬೇಕು. ಇದು ನೋಡಿ ಫ್ರಂಟಲ್ಲಿ ಈ ರೀತಿ ಹಿಡ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಆದಷ್ಟು ನಾವು ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು 1-1.5 ಇಂಚಷ್ಟು ಉದ್ದ ಇರಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಉಕ್ಸ್ಪಟ್ಟಿನೂ ಅಷ್ಟೇ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕು. ನನಗೊಬ್ಬರು ಕಮೆಂಟ್ ಮಾಡಿದರು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿಗೆ ನೀವು ಎಕ್ಸ್ಟ್ರಾ ಬಿಟ್ಕೊಳ್ಳಲ್ವ ಅಂತ. ಆದಷ್ಟು ನಾನು ಎಕ್ಸ್ಟ್ರಾ ಯಾವುದನ್ನು ಬಿಟ್ಕೊಳ್ಳಲ್ಲ. ನಾನು ಈ ಕಡೆನೇ 2 ಇಂಚ್ ಬಿಟ್ಟಿರ್ತೀನಲ್ಲ ಅದೇ ಸಾಕು ಅಂತ ನಾನು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿಗೆ ಎಕ್ಸ್ಟ್ರಾ ಯಾವತ್ತೂ ಬಿಟ್ಕೊಳ್ಳಲ್ಲ. ಯಾರಾದರೂ ಚೆಸ್ಟ್ ಭಾಗ ತುಂಬ ಟೈಟ್ ಇದೆ, ನಮಗೆ ಉಕ್ಸ್ ಹಾಕಿದ್ರೆ ಅದು ಕೊಂಡಿ ಥರ ಕಾಣಿಸುತ್ತೆ, ಗ್ಯಾಪ್ ಬರುತ್ತೆ ಅನ್ನೋರು ಇದ್ದರೆ ಮಾತ್ರ ಮುಂದೆಗಡೆ ಉಕ್ಸ್ಪಟ್ಟಿಗೆ ಒಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ಆದಷ್ಟು ಬ್ರಾಡ್ನೆಸ್ನ ಕಮ್ಮಿ ಕೊಟ್ಕೋತಿದ್ದೀನಿ. ನಿಮಗೆ ಬ್ರಾಡಾಗಿರಲಿ ಅಂದರೆ ಬೇಕಾದ್ರೆ ನೀವು ಬ್ರಾಡಾಗಿ ನೆಕ್ನ ಕಟ್ ಮಾಡ್ಕೋಬೋದು. ಇವಾಗ ನಾನು ಡಾಟಿಗೆ ಮಾರ್ಕ್ ಮಾಡ್ಕೋತೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ನಿಮಗೆ ಬೇಕು ಅಂದರೆ ಬ್ಲೌಸಲ್ಲೇ ಬೇಕಾದ್ರೆ ನೋಡಿ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಡೈಲಿ ಕಟ್ಟಿಂಗ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಅಳತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾನು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ. ಆದಷ್ಟು 1.5-2 ಇಂಚಷ್ಟು ಗ್ಯಾಪ್ನ ಬಿಟ್ಟು ನಾವು ಡಾಟ್ನ ಸ್ಟಿಚ್ ಮಾಡಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಫ್ರಂಟು ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ನೋಡಿ ಈ ರೀತಿ ಕಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ನೀಟಾಗಿ ಮಾರ್ಕ್ನ ಮಾಡ್ಕೊಂಡು ಚುಟ್ಕನ್ನ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನಾನು ಆದಷ್ಟು ಕಟ್ಟಿಂಗ್ನ ಮಾಡಬೇಕಾದ್ರೇ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತೀನಿ, ಯಾಕೆಂದರೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು ನಾವು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡ್ರೆ. ಇವಾಗ ಬಾಕ್ಸ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ. ನೋಡಿ ಅಲ್ಲಿ ನಾನು ಡಾಟಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟು ಅಳತೆನ ಮಾಡ್ಕೋಬೇಕು. ಅಳತೆನ ಮಾಡಿಕೊಂಡು ಎಷ್ಟಿದೆ ಲೆಂತು ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು. ಎರಡೂ ಸೇರಿಸಿ 11.5 ಬಂತು. 11.5ಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಅದು ಒಂದು ಇಂಚ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ಇವಾಗ ನಾನು 2 ಸೈಡು ವಿಡ್ತ್ನ ನೋಡ್ಕೋತೀನಿ. ನೋಡಿ 11.5 ಕರೆಕ್ಟಾಗಿದೆ. ಇವಾಗ ನಾನು ಇದನ್ನು ಚೆಕ್ ಮಾಡ್ಕೋತೀನಿ ಒಂದು ಸಲ. ನೋಡಿ ಈ ರೀತಿ ಬೇಕಾದರೆ ನೀವು ಚೆಕ್ ಮಾಡ್ಕೊಂಡು ಬೇಕಾದರೆ ಬಾಕ್ಸ್ ಪಟ್ಟಿನ ಇದು ಮಾಡ್ಬೋದು. 3.5 ಇದೆ, 3 ಇದೆ. ಇದು ನೋಡಿ 2.5 ಇದೆ. ನೋಡಿ ಅದು 3 ಇದೆ, ಇದು 2.5 ಇದೆ. ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೋತೀನಿ ನಾನು. ಅರ್ಧ ಇಂಚು ಮಾತ್ರ ಬಿಟ್ಕೋತೀನಿ, ಯಾಕೆಂದರೆ ಮೇಲ್ಗಡೆ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹೊಲಿಗೆಗೆ ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಅದರಲ್ಲೂ ಒಂದು ಅರ್ಧ ಇಂಚು ಇದರಲ್ಲೂ ಒಂದು ಅರ್ಧ ಇಂಚ್ ಆದರೆ ಸರಿ ಹೋಗುತ್ತೆ ಅಂತ ನಾನು ಒಂದು 1/2 ಇಂಚ್ ಅಷ್ಟೇ ಬಿಟ್ಕೊಳ್ಳೋದು. ನೋಡಿ ಈ ರೀತಿ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ಆದಷ್ಟು ನಾನು ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ, ಏಕೆಂದರೆ ಸ್ವಲ್ಪ ದೊಡ್ಡದಿದ್ದರೆ ಅದನ್ನು ಟ್ರಕ್ ಹಾಕೋಬೋದು. ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಲೆಂತ್ ಎಲ್ಲ ಅಳತೆ ಮಾಡಿ ನೋಡಿದಾಗ ಬೇಕು ಅಂತ ಅನಿಸಿದ್ರೆ ಬೇಕಾದ್ರೆ ನಾವು ಅದನ್ನೆಲ್ಲ ಇಟ್ಕೋಬೋದಾಗಿರುತ್ತೆ. ಬಾಕ್ಸ್ ಪಟ್ಟಿ ಅದನ್ನೆಲ್ಲ ಸ್ವಲ್ಪ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ 1/4 ಇಂಚು ನೀಟಾಗಿ ದೊಡ್ಡದನ್ನೇ ಮಾಡ್ಕೊಂಡಿರ್ತೀನಿ. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ. ಅವ್ರು ಹಾಫ್ ಸ್ಲೀವ್ಸ್ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ನೀಟಾಗಿ ಲೈನಿಂಗ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೊತೀನಿ. 4 ಇಂಚನ್ನ ನಾನು ಇಟ್ಕೊತೀನಿ. ಒಂದು 1/2 ಇಂಚು ಹೊಲಿಗೆಗೆ ಹೋದರೆ 3.5 ನಿಂತ್ಕೊಳ್ಳುತ್ತೆ ಅಂತ 4 ಇಂಚು ಇಟ್ಕೊಂಡಿದ್ದೀನಿ. ಇವಾಗ ಬ್ಲೌಸನ್ನೇ ನೀಟಾಗಿ ಇಟ್ಕೊತೀನಿ. ನೋಡಿ ಯಾವ ರೀತಿ ಇಟ್ಕೊತೀನಿ ಅಂತ ನೋಡಿ. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ ರೀತಿ ತೊಗೋಬೇಕು ಅಂತ. ಆವಾಗ ನಿಮಗೆ ಗೊತ್ತಾಗದೇ ಇದ್ದಾಗ ಈ ರೀತಿ ಬೇಕಾದ್ರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡಾಗ ನಾವು ಎಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ತೋಳನ್ನ ಕೆಳಗಡೆಗೆ ಇಟ್ಕೊಂಡು ಬಾಕಿ ಬಟ್ಟೆನೆಲ್ಲ ಕೆಳಗಡೆಗೆ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಬೋದು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು. ನೋಡಿ ಆದಷ್ಟು ಈ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೆಲವೊಬ್ಬರು ಫುಲ್ ಸ್ಲೀವ್ಸ್ನ ಕೊಟ್ಟು ಹಾಫ್ ಸ್ಲೀವ್ಸ್ನ ಕಟ್ಟಿಂಗ್ ಮಾಡಿ ಅಂದರೆ ಈ ರೀತಿ ಕೂಡ ಕಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ, ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಇರಲ್ಲ. ನೋಡಿ ಇಷ್ಟೇ, ಇಷ್ಟು ಬೇಗ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಟೇಪಲ್ಲಿ ಚೆಕ್ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಶೇಪ್ನ ಕೂಡ ಕೊಟ್ಕೋತೀನಿ. ಈ ರೀತಿ ಎಲ್ಲ ಚುಟ್ಕನ ಮಾಡ್ಕೋಬೇಕು ಮೊದಲೇ, ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇವಾಗ ಫ್ರಂಟ್ ಶೇಪ್ ಕೂಡ ಕೊಟ್ಕೋತಿದ್ದೀನಿ. ಇವಾಗ ನೋಡಿ ಎಕ್ಸ್ಟ್ರಾ ಬಾಕ್ಸ್ ಪಟ್ಟಿಗೆಲ್ಲ ಮೊದಲೇ ನಾನು ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ. ಆದಷ್ಟು ಈ ರೀತಿ ಕಟ್ಟಿಂಗ್ ಮಾಡಬೇಕಾದ್ರೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಬೇಗ ಬೇಗ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತಿದ್ದೀನಿ.
ನೋಡಿ ಈ ರೀತಿ ಇಟ್ಕೊಂಡು ಅದು ಹೋದಷ್ಟು ಹೋಗಲಿ ಪರವಾಗಿಲ್ಲ, ಬೋಟ್ ನೆಕ್ ಇರಲಿ ಅಂತ ಹೇಳಿದರು. ನಾನು ಅದಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ಮಾಡೋಣ ಅಂತ ಕಟ್ಟಿಂಗ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಬ್ಯಾಕ್ ಇಟ್ಕೊಂಡು ನೀಟಾಗಿ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕಾಗತ್ತೆ. ನಾವು ಲೈನಿಂಗ್ನ ಕಟ್ ಮಾಡಬೇಕಾದ್ರೆ ತಪ್ಪಾದರೆ ಲೈನಿಂಗ್ನ ಬಿಟ್ಟು ಬೇರೆ ಲೈನಿಂಗ್ನ ತೊಗೊಂಡು ಕಟ್ ಮಾಡ್ಕೋಬೋದು. ಆದರೆ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕಾದ್ರೆ ತುಂಬಾ ನಿಧಾನವಾಗಿ ನೋಡಿಕೊಂಡು ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಕಟಿಂಗ್ ಮಾಡಿರೋ ರೀತಿ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಾನು ಕಟಿಂಗು ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ. ಆದಷ್ಟು ನೀವೆಲ್ಲ ಕೇಳ್ತಿರೋದ್ರಿಂದ ಫ್ರೀ ಮಾಡಿಕೊಂಡು ಕಟಿಂಗ್ ವೀಡಿಯೋಸ್ನ ಹಾಕ್ತಿದ್ದೀನಿ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಮುಂದೆ ಇನ್ನೂ ಹೆಚ್ಚು ಕಟಿಂಗು ಸ್ಟಿಚಿಂಗ್ ವೀಡಿಯೋನೆಲ್ಲ ಹಾಕ್ತೀನಿ. ಮುಂದೆ ಇನ್ನೂ ಮದುವೆ ಬಟ್ಟೆಗಳಿದೆ, ಅದನ್ನೆಲ್ಲ ಸ್ಟಿಚ್ ಮಾಡಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮನೆಯಲ್ಲೇ ಕಟ್ಟಿಂಗು ಸ್ಟಿಚಿಂಗು ಕಲಿಬೇಕು ಅಂತಿರೋ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸ್ವಲ್ಪ ಕಲ್ತಿದ್ದು ಹಾಗೆ ಮನೇಲಿರುವಂಥ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೀವು ಮನೆಯಲ್ಲೇ ಇದ್ದು ಆದಷ್ಟು ನಮ್ಗೆ ಆಗಲ್ಲ ಅನ್ನೋರಿದ್ರೆ ದಯವಿಟ್ಟು ವೀಡಿಯೋಸ್ನ ನೋಡಿ ನೀವು ಕೂಡ ಮುಂದೆ ಕಟ್ಟಿಂಗು ಸ್ಟಿಚಿಂಗ್ನೆಲ್ಲ ಕಲ್ತ್ಕೊಳ್ಳಿ. ನೀವು ಕೂಡ ನಿಮ್ಮ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ. ನಾವು ಸಣ್ಣ ಪುಟ್ಟ ಅದನ್ನೆಲ್ಲ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ನಾವೇ ಸ್ಟಿಚ್ ಮಾಡಿ ಹಾಕ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ ಇರೋದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ನಾವೇ ಆ ರೀತಿ ಸಣ್ಣ ಪುಟ್ಟದನ್ನೆಲ್ಲ ನಾವೇ ಕಟ್ಟಿಂಗ್ನ ಕಲ್ತ್ಕೊಂಡು ಸ್ಟಿಚ್ ಮಾಡಿ ಹಾಕೋಬೋದು. ಯಾವುದೇ ಭಯ ಇಲ್ಲದೇ ನಾವು ಕಟ್ಟಿಂಗ್ನ ಮಾಡ್ಬೋದು. ಯಾರು ಕೂಡ ಅಷ್ಟೇ ಕಟ್ಟಿಂಗ್ ಮಾಡುವಾಗ ಭಯ ಪಡುವಂಥ ಅವಶ್ಯಕತೆ ಏನೂ ಇರಲ್ಲ. ಸಣ್ಣ ಪುಟ್ಟ ತಪ್ಪು ಆಗೇ ಆಗುತ್ತೆ ಕೆಲವೊಂದು ಸಲ. 1 ಸಲ 2 ಸಲ ತಪ್ಪಾಗುತ್ತೆ, 3ನೇ ಸಲ ಅದೇ ಸರಿ ಹೋಗುತ್ತೆ. ಆದಷ್ಟು ಭಯನ ಬಿಟ್ಟು ಒಂದಷ್ಟು ಪೇಪರು, ಒಂದಷ್ಟು ವೇಸ್ಟ್ ಬಟ್ಟೆನ ಇಟ್ಕೊಂಡು ಕಟ್ಟಿಂಗ್ನ ಕಲ್ತ್ಕೊಳ್ಳಿ. ಆಮೇಲೆ ಕಟ್ಟಿಂಗ್ ತಾನಾಗೆ ಬರುತ್ತೆ. ಆಮೇಲೆ ಬೇಕಾದರೆ ನೀವು ಬ್ಲೌಸ್ಗಳನ್ನ ಕಟ್ಟಿಂಗ್ ಮಾಡ್ಬೋದು. ಆದಷ್ಟು ನ್ಯೂಸ್ ಪೇಪರ್ನ ಇಟ್ಕೊಂಡು ಒಂದೊಂದೇ ಪಾರ್ಟ್ನ ಒಂದೊಂದು ಸಲ ಕಟ್ಟಿಂಗ್ನ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ ಬಬಲ್ಸ್ನ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.